ಇವತ್ತಿನ ದಿನ ಯೋಗ 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 ಎನ್ನುವ ಹಾಗೆ ಯೋಗ ದಿನಾಚರಣೆಯ ಎಲ್ಲ ಮಕ್ಕಳಿಗೂ ಹಾಗೂ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲರಿಗೂ ಕೂಡ ಯೋಗ ದಿನಾಚರಣೆಯ ಶುಭಾಶಯಗಳು. ಈ ಒಂದು ವೇದಿಕೆಯ ಮೇಲೆ ಆಸೀನರಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿ ಉಪನ್ಯಾಸಕರಾಗಿ ಆಗಮಿಸಿ ಈ ಒಂದು ಸಭೆಗೆ ಕಳೆಯನ್ನು ನೀಡಿದಂಥ ವೇದಿಕೆ ಮೇಲೆ ಆಸೀನರಾದ ಸಂತೋಷ್ ಶೆಟ್ಟರ್ ವೈದ್ಯಾಧಿಕಾರಿಗಳಿಗೆ ತುಂಬ ಹೃದಯದ ಸ್ವಾಗತ ಹಾಗೂ ಸುಸ್ವಾಗತ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಶೋಭೆಯನ್ನು ತಂದಂತ ಲೋಕಾಪುರ ಕ್ಲಸ್ಟರ್ನ ಸಿಆರ್ಪಿಗಳಾದ ಶ್ರೀ KL ಮಾಳೆ ಗುರುಗಳಿಗೂ ಕೂಡ ಸ್ವಾಗತ ಸುಸ್ವಾಗತ. ಅದೇ ತರನಾಗಿ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದ ಮುದ್ದು ಮಕ್ಕಳಿಗೂ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಿಗೂ ಹಾಗೂ ಸಿಬ್ಬಂದಿ ವರ್ಗದವರೆಲ್ಲರಿಗೂ ಕೂಡ ಶುಭಾಶಯಗಳನ್ನು. ಇವತ್ತಿನ ದಿನ ಯೋಗ ದಿನಾಚರಣೆ. ಈ ಒಂದು ಯೋಗದ ಬಗ್ಗೆ ನಮ್ಮೆಲ್ಲರಿಗೂ ಕೂಡ ಸವಿಸ್ತಾರವಾಗಿ ಬಹಳಷ್ಟು ಚೆನ್ನಾಗಿ ಅದನ್ನ ಮಾಡುವುದರ ಜೊತೆಗೆ ಎಲ್ಲ ರೀತಿಯ ವಿಚಾರಗಳನ್ನ ನಮಗೆಲ್ಲ ತಿಳಿಸಿಕೊಟ್ರು ಸಂತೋಷ್ ಸರ್. ಹೆಂಗಪ್ಪ ಅಂತಂದ್ರ ಯೋಗ, ಅದಕ್ಕೆ ಯೋಗ ಅಂತ ಕರಿತೀವಿ. ಯೋಗ ಅಂತಕ್ಕಂಥ ಪದ ಸಂಸ್ಕೃತದ ಯುಜ್ ಅಂತಕ್ಕಂಥ ಪದದಿಂದ ಬಂದಿರ್ತಕ್ಕಂಥದ್ದು. ಯೋಗ ಮಾಡೋದಂದ್ರ ಬರೀ ಮೈ ಬಗ್ಸೋದು, ಸೊಂಟ ಬಗ್ಸೋದು, ಕಸರತ್ ಮಾಡೋದಲ್ಲ, ಮಾನಸಿಕವಾಗಿಯೂ ಮತ್ತು ದೈಹಿಕವಾಗಿಯೂ ಸಂಪೂರ್ಣ ಪ್ರಫುಲ್ಲತೆಯನ್ನ ಆರೋಗ್ಯತೆಯನ್ನ ಪಡೆತಕ್ಕಂಥದ್ದು ಯೋಗ. ಅದು ಯಾವುದರಿಂದ ಸಿಕ್ಕಪ್ಪ ಅಂದ್ರ ಯೋಗದಿಂದ. ಇವತ್ತಿನ ದಿನ ನಮ್ಮ ಭಾರತ ದೇಶ ಇಡೀ ಪ್ರಪಂಚದಲ್ಲೆಲ್ಲ ಇರ್ತಕ್ಕಂಥ ಜನರು ಹುಟ್ಟಿಗೆ ಕೈ ಹಚ್ಚಿ ನೋಡ್ಬೇಕಾದ್ರೆ ಕಾರಣ ಏನಪ್ಪಾ ಅಂತಂದ್ರೆ ನಮ್ಮ ದೇಶದಲ್ಲಿರ್ತಕ್ಕಂಥ ಯೋಗ, ಧ್ಯಾನ, ಪ್ರಾಣಾಯಾಮ ಇಂಥ ಒಂದು ಸಂಸ್ಕಾರಗಳನ್ನ ಹೊಂದಿದಂತ ದೇಶ ಇಡೀ ಪ್ರಪಂಚದಲ್ಲಿ ಬೇರೊಂದಿಲ್ಲ. ಕಾಲ್ ಮ್ಯಾಲ ಹೋಗ್ಬೇಕಾವ ಅಲ್ಲೇ ಅಲ್ಲೇ ಕುಡಿದು ಅಲ್ಲ ಮುಂದೆ ಮ್ಯಾಲ ಮಾಡಿ ಕಾಲ ಮುಂದೆ ಮ್ಯಾಲ ಆಗ್ಬೇಕು. ಇದೇ ಹಿಂದೆ ಮ್ಯಾಲ ಉಸಿರು ಬಿಟ್ಕೋತ ಕೈ ಇದು ಕೈ ಕಾಲ ಮೇಲೆ ಇರ್ಬೇಕಾದಲ್ಲ. ಕೈ ಮತ್ತೆ ಉಸಿರು ತಗೋಂತ ಉಸಿರು ತಗೊಂಡು ಕಾಲ ಬರ್ಬೇಕು, ಉಸಿರು ಬಿಟ್ಕೊಂಡು ಬರ್ಬೇಕು. ಓಂ ರವೇ ನಮಃ, ಓಂ ಸೂರ್ಯಾಯ ನಮಃ, ಓಂ ಭಾನವೇ ನಮಃ, ಓಂ ಖಗಾಯ ನಮಃ, ಓಂ ಉಷ್ಣೇ ನಮಃ, ಓಂ ಹಿರಣ್ಯಗರ್ಭಾಯ ನಮಃ, ಓಂ ಮರಿಚಾಯ ನಮಃ, ಆದಿತ್ಯೇ ನಮಃ, ಓಂ ಸವಿತ್ರೇ ನಮಃ, ಓಂ ಅರ್ಕಾಯ ನಮಃ, ಓಂ ಮಾಡಬೇಕು, ಹೋಲ್ಡ್ ಮಾಡಬೇಕು ಅಂತ ಬಿಡಬೇಕು. ಈಗ ಎಲ್ಲರೂ ಸಿಕ್ಕಾಸಲ್ಲ ಕೂತ್ಕೊಟ್ಟು ಆರಾಮ್ಸೆ ಕೂತ್ರೆ ಜಾಡ್ಸೋದಾಡ ಏನು ಜಾಡಿಸ್ಬೇಕ್ರಿ. ಉಸಿರು ತಗೊಂತ ಮ್ಯಾಲ ಬರ್ರಿ, ಇಲ್ಲ ಕೈ ಮಾಡಿ ಉಸಿರು ಬಿಟ್ಕೊಂತ ಉಸಿರು ದೀರ್ಘವಾಗಿ ತಗೋ ಫಸ್ಟ್, ಆಮೇಲೆ ಬಿಟ್ಕೊಂತ ಮುಂದೆ ಬಾಗಬೇಕು. ಉಸಿರು ತಗೋರಿ, ಬಿಟ್ಬೇಕು, ಬಿಟ್ಕೊಂತ ಮುಂದೆ ಬಾಗಬೇಕು. ಇದೇ ಪೊಸಿಷನ್ದಾಗ ಒಂದು 10 ಸೆಕೆಂಡ್ ಇರಬೇಕು. ಉಸಿರು ತಗೊಂತ ಮೇಲೆ ನಿಧಾನವಾಗಿ ಉಸಿರು ತಗೊಂತ ಎರಡು ಕಾಲುಗಳನ್ನು ಸಾಧ್ಯ ಆದಷ್ಟು ಮೇಲೆ ಹಾಕಬೇಕು. ಅಲ್ಲೇ ಸೊಂಟಕ್ಕೆ ಕೈ ಹಿಡ್ಕೋಬೇಕು, ಕೈ ಹಿಡ್ಕೊಂಡ್ರೆ ಸೊಂಟಕ್ಕೆ ನಿಮ್ಮ ದೃಷ್ಟಿಯಲ್ಲಿ ಎರಡು ಮಾಡಬೇಕು. ಈಗ ಶ್ವಾಸೋಚ್ಛ್ವಾಸ ಮಾಡಬೇಕು. ಎಷ್ಟು ಸಾಧ್ಯಕ್ಕಷ್ಟು ಎಷ್ಟು ಸಾಧ್ಯಕ್ಕಷ್ಟು ಕಾಲು ಜೋಡಿಸ್ಬೇಕು. ಗಿರೀಶ ಕಾಲು ಜೋಡಿಸ್ಬೇಕು, ಕಾಲು ಜೋಡಿಸ್ಬೇಕು.
ಕಾಲು ಜೋಡಿಸ. ಹಾ, ದೀರ್ಘ ಶ್ವಾಸೋಚ್ಛ್ವಾಸ ಮಾಡ್ರಿ. ನಿಧಾನವಾಗಿ ಬಿಟ್ಕೊಂತ ಉಸಿರು ಬಿಟ್ಕೊಂತ ಕಾಲು ಕೆಳಗೆ ಬಿಡ್ರಿ. ಬಹಳಷ್ಟು ಅದ್ಭುತವಾದಂಥದ್ದು ಇದು. ಈಗ ಕಾಲು ಮೇಲೆ ಎತ್ತಿರ್ತಿರಲ್ಲ, ಅದನ್ನ ಪೂರ್ತಿ ಭೂಮಿಗೆ ಹಚ್ಚಿದ್ರಪ್ಪ ಅಂತಂದ್ರೆ ಹಲಾಸನ ಕತ್ತಿ. ಹಲ ಅಂತಂದ್ರೆ ನೇಗಿಲು. ನೇಗಿಲು ಹೆಂಗೆ ಕಾಣಿಸುತ್ತಲ್ಲ, ನೀವು ಮಲ್ಕೊಂಡ ಹಂಗೆ ಕಾಣಿಸ್ತದೆ. ಲಿವರ್ ಹಿಂಗೆ ಹೊಟ್ಟೆ ಡೂಮ್ ಆಗಿಬಿಟ್ಟಿರ್ತೈತಿ. ಲಿವರ್ದಾಗ ನೀರು ತುಂಬಿರ್ತೈತಿ. ಅವ್ರಿಗೆ ಸಾವನೇ ಗತಿ ಅಂತ ಹೇಳಿದ್ರು. ಸಾಧ್ಯ ಆಗೋದಿಲ್ಲ, ಮನೆಗೆ ಕರ್ಕೊಂಡು ಹೋಗಂತ ಹೇಳಿದ್ರು. ಇನ್ನು ಅದ್ರಾಗ ಒಬ್ಬರು ಶ್ರೀಮಂತರಿದ್ರು, ಬಹಳಷ್ಟು ಶ್ರೀಮಂತರು, ಕೋಟ್ಯಾಧೀಶರಿದ್ರು. ಅವ್ರಿಗಿನ್ನು ಸಾಯ್ತಾರಂತ ಹೇಳಲಾರದ ಅವ್ರಿಗೆ ಏನು ಹೇಳಿದ್ರಪ್ಪ ಅಂತಂದ್ರೆ, ಇಲ್ಲ ನಿಮ್ಮ ಲಿವರ್ ಚೇಂಜ್ ಮಾಡಿದ್ರೆ ಬದುಕುವಂಥ ಸಾಧ್ಯತೆ ಐತೆ, 20% ಸಾಧ್ಯತೆ ಐತೆ ಅಂತ ಹೇಳ್ತಾರೆ. ಅವರು ನಮ್ದು ಯಾರೋ ಅವ್ರಿಗೆ ಹೇಳಿದಾಗ ನಮ್ಮ ಕಡೆ ಬಂದರು. ನಾವು ಅವ್ರಿಗೆ ಏನೂ ಮಾಡಲಿಲ್ಲ. ನಮ್ಮ ಸುತ್ತಮುತ್ತಿರುವಂಥ ಕಸ ಆರಿಸಿದೀವಿ. ಅವ್ರಿಗೆ ಕಸ ಅಂತ ಹೇಳಿಲ್ಲ, ಅದನ್ನ ಅವ್ರಿಗೆ ಪೌಡರ್ ಮಾಡಿ ಕೊಟ್ಟಿವಿ. ರೊಕ್ಕ ತಗೊಂಡಿಲ್ಲ, ಮತ್ತೆ ಕೊಟ್ಟಿವಿ. ಇವತ್ತು ಅವರು ನಮಗಿಂತ ಆರೋಗ್ಯಪೂರ್ಣರಾಗಿ ಸದೃಢರಾಗಿ ಅಡ್ಡಾಡಕತ್ತಾರ. ಸಾವಿನ ಅಂಚಿಗೆ ಹೋಗಿರ್ತಕ್ಕಂತಹ ಒಬ್ಬ ವ್ಯಕ್ತಿಯನ್ನ ಬದುಕಿಸುವಂತಹ ಶಕ್ತಿ ನಮ್ಮ ಸುತ್ತಮುತ್ತಲಿರ್ತಕ್ಕಂತಹ ನಾವು ಕಸ ಅಂತ ತಿಳ್ಕೊಂಡಿರ್ತಕ್ಕಂತಹ ಗಿಡಮೂಲಿಕೆಗಳಿಗೆ ಐತಪ್ಪ ಅಂತಂದ್ರೆ ಅವುಗಳನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. ಇಲ್ಲಪ್ಪ ಅಂತಂದ್ರೆ ಇನ್ನು ಕೆಲವೇ ವರ್ಷಗಳಲ್ಲಿ ಮನುಷ್ಯನ ಜೀವನ ಭೂಮಿ ಮೇಲೆ ಅಂತ್ಯ ಆಗ್ತೈತಿ ಅಂತ ಹೇಳಿ ಇಚ್ಛೆ ಪಡ್ತೀನಿ. ಯಾಕಂತಂದ್ರೆ ನಿಮಗೆ ಗೊತ್ತಿಲ್ಲ, ಕ್ಯಾನ್ಸರ್ ಬಹಳಷ್ಟು ಸ್ಪೀಡಾಗಿ ಹಬ್ತಾ ಇದೆ. ಒಳಗ 12 ಕ್ಯಾನ್ಸರ್ ಕೇಸ್ಗಳು ಆ ಏರಿಯಾದಲ್ಲಿ ಬಂದಿದಾವ. ಯಾರಿಗೆ ಕ್ಯಾನ್ಸರ್ ಬಂದಿಲ್ಲ ಅವ್ರು ಯಾರು ಚಟ ಮಾಡೋರಲ್ಲ, ಅವ್ರು ಯಾರು ಕುಡಿಯೋರಲ್ಲ, ಅವ್ರು ಯಾರು ಯಾವುದೇ ರೀತಿಯಾದ ದುಷ್ಟ ಅಭ್ಯಾಸಗಳಿದ್ದವರಲ್ಲ. ಸರಳವಾಗಿ ಊಟ ಮಾಡಿ ಅಡ್ಡಾಡುವಂತಹ ವ್ಯಕ್ತಿಗಳಿಗೆ ಸುಮಾರು 12 ಜನರಿಗೆ ಕ್ಯಾನ್ಸರ್ ಬಂದಿತ್ತು ಲಾಸ್ಟ್ 10 ವರ್ಷದಲ್ಲಿ. ಅದು ಎಂಥ ಕ್ಯಾನ್ಸರು? ಅನ್ನನಾಳ ಕ್ಯಾನ್ಸರು, ಗುದದ್ವಾರ ಕ್ಯಾನ್ಸರು, ಲಿವರ್ ಕ್ಯಾನ್ಸರು, ಬ್ಲಡ್ ಕ್ಯಾನ್ಸರು, ಬಹಳಷ್ಟು ಭಯಾನಕ ಕ್ಯಾನ್ಸರ್ಗಳು ಬಂದವು. ಅದಕ್ಕೆ ಇವುಗಳನ್ನ ಹೋಗಲಾಡಿಸ್ಬೇಕಾದ್ರೆ ನಮ್ಮ ಸುತ್ತಮುತ್ತಿರತಕ್ಕಂತಹ ಔಷಧಿ ಸಸ್ಯಗಳು ಬಹಳಷ್ಟು ಪರಿಣಾಮವನ್ನು ಬೀರ್ತಾವ. ಇವುಗಳನ್ನೆಲ್ಲ ನಿಮ್ಮ ಗಾರ್ಡನ್ದಲ್ಲೇ ತೆಗೆದುಕೊಂಡು ಬಂದೀನಿ, ಮತ್ತು ಒಂದೆರಡು ಹೊರಗೆ ತೆಗೆದುಕೊಂಡು ಬಂದೀನಿ. ಇದು ಪುನರ್ನವ ಅಂತ ಕರಿತೀವಿ. ಪುನರ್ನವ ಈಗ ಎಲ್ಲಾ ಕಡೆ ಕಸದ ಗತಿ ಇದು ಬೆಳಿತೈತಿ. ಕೊಟ್ಟು ಹೋಗ್ತೀನಿ ನಿಮ್ಮ ಕಡೆನ. ಕಸದ ಗತೆ ಬೆಳಿತೈತಿ. ಇದರಂತ ಶ್ರೇಷ್ಠ ಔಷಧಿ ಮತ್ತೊಂದಿಲ್ಲ. ಇದು ಎಷ್ಟು ಕೇಳಿದ್ರಲ್ಲ ಹಂಗೆ ಬೆಳಿತೈತಿ. ಪುನರ್ನವ ಅಂತ ಕರಿತೀವಿ. ಕೆಂಪು ಹೂವು ಮತ್ತು ಬಿಳಿ ಹೂವು 2 ಟೈಪ್ ಆಕತಿ. ಇದರ ಕಷಾಯವನ್ನು ನಾವು ದಿವಸ ತೆಗೆದುಕೊಳ್ಳುವುದರಿಂದ ಲಿವರ್ ಮತ್ತು ಕಿಡ್ನಿ ಸಮಸ್ಯೆಗಳು ಎಂತಾವ್ ಬೇಕಾದಂತಿರ್ಲ. ಆಗ ಹೇಳಿಲ್ಲ, ಸಿರೋಸಿಸ್ ಆಫ್ ಲಿವರ್ ಆಗಿ ಸಾಯುವಂತ ವ್ಯಕ್ತಿ ಸಹಿತ ಇವತ್ತು ಎದ್ದು ಅಡ್ಡಾಡಕತ್ತಾನ. ಕಿಡ್ನಿ ಫೇಲ್ಯೂರ್ ಆದವರು, ಡಯಾಲಿಸಿಸ್ ಮಾಡುವಂತವ್ರು ಸಹಿತ ಇವತ್ತು ಡಯಾಲಿಸಿಸ್ ಇರ್ಲಾರ್ದನ ಅತ್ಯಂತ ಆರೋಗ್ಯಪೂರ್ಣರಾಗಿ ಅಡ್ಡಾಡಕತ್ತಾರ. ಇದ್ರ ಹೆಸರು ಪುನರ್ನವ. ಪುನರ್ನವ ಅಂತಂದ್ರ ಹೊಸದಾಗಿ ದಿನಂಪ್ರತಿ ಹೊಸ ಚೈತನ್ಯವನ್ನು ಪಡೆದುಕೊಳ್ಳುವಂಥದ್ದು. ಇದು ಬಟ್ಟಲು ಹೂವು ಅಲ್ಲೇ ಐತಿಲ್ಲ, ಬಿಳಿ ಹೂವು ಎಲ್ಲಾರ ಮನೆ ಮುಂದೆ ಐತಿ. ಕಸದ ಗತಿ ಐತಿ, ಹೌದಿಲ್ಲ? ಬಟ್ಟಲು ಹೂವಿನ ಗಿಡ ನೋಡಿರಲಿಲ್ಲ? ಇದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು, ಪೂಜೆಗೆ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು. ವಿಶೇಷವಾಗಿ ಲಿಂಗ ಪೂಜೆ ಮತ್ತು ಶಿವ ಪೂಜೆಗೆ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಇದರ ಎಲೆಗಳನ್ನು, ಇದರ ಹೂವನ್ನು ದಿವಸ ನಾವು ಏನಾದರೂ ಸೇವನೆ ಮಾಡಕತ್ತಪ್ಪ ಅಂತಂದ್ರೆ ಕ್ಯಾನ್ಸರ್ ಕಾಯಿಲೆಯನ್ನು 100% ದೂರ ಇಡಬಹುದು. 100% ಗ್ಯಾರಂಟಿ ದೂರ ಇಡಬಹುದು. ಮತ್ತು ಕ್ಯಾನ್ಸರ್ ಕಾಯಿಲೆ ಟ್ರೀಟ್ಮೆಂಟ್ ಜೊತೆಗೆ ಇದನ್ನು ತಗೊಂಡಿಪ್ಪ ಅಂತಂದ್ರೆ ಬಹಳಷ್ಟು ಪರಿಣಾಮಕಾರಿ ಆಗತಿ. ಸ್ವತಃ ನಮ್ಮ ತಂದೆಯವರಿಗೆ ಅನ್ನನಾಳ ಕ್ಯಾನ್ಸರ್ ಆದಾಗ 3 ವರ್ಷ ಯಾವುದೇ ಟ್ರೀಟ್ಮೆಂಟ್ ಇಲ್ಲಾಗ ಬದುಕಿಸಿರ್ತಕ್ಕಂತಹ ಶ್ರೇಷ್ಠ ಔಷಧಿ ಇದು. ಇದಕ್ಕೆ ಬಟ್ಟಲು ಹೂ ಅಂತ ಕರಿತೀವಿ ನಾವು. ಬಟ್ಟಲು ಸದಾಪುಷ್ಪಿ ಅಂತ ಕರಿತೀವಿ ಆಯುರ್ವೇದದೊಳಗೆ. ಆಮೇಲೆ ಇದು ಭೂಮಿಯ ಆಮಲಕ್ಕಿ ಇಲ್ಲೇ ಕಸರಗದ್ದೆಗಳು ಭೂಮಿಯಾಮಲಕ್ಕಿ. ಇದು ಹಿಂದೆ ನೋಡಿದ್ರೆ ಅಂತಂದ್ರೆ ಸಣ್ಣ ನೆಲ್ಲಿಕಾಯಿಗೆ ಕಾಣಿಸ್ತಾರೆ ನೋಡಿ. ಭೂಮಿಯಾಮಲಕ್ಕಿ ಅಂತ ಕರಿತೀವಿ. ಲಿವರ್ ಕ್ಯಾನ್ಸರ್ಗೆ, ಲಿವರ್ ಸಂಬಂಧಪಟ್ಟಂತ ಕಾಯಿಲೆಗಳಿಗೆ, ಅನ್ನನಾಳಕ್ಕೆ ಸಂಬಂಧಪಟ್ಟಂತ ಕಾಯಿಲೆಗಳಿಗೆ, ದೀರ್ಘಕಾಲೀನ ಕೆಮ್ಮಿದ್ದಂಥವರಿಗೆ ಬಹಳಷ್ಟು ಉಪಯೋಗ ಆಗ್ತಕ್ಕಂಥದ್ದು ಭೂಮಿಯಾಮಲಕ್ಕಿ. ಇದರ ಕಷಾಯವನ್ನು ಸೇವನೆ ಮಾಡೋದ್ರಿಂದ ಆರೋಗ್ಯ ಬಹಳಷ್ಟು ಸುಧಾರಣೆ ಆಗ್ತಕ್ಕಂಥದ್ದು. ಆಮೇಲೆ ಇದು ಲಕ್ಷ್ಮೀ ತರು ಅಂತ ಕರಿತೀವಿ. ಲಕ್ಷ್ಮೀ ತರು ಅಲ್ಲಿ ಮೂಲೆಯಾಗೈತೆ ನೋಡ್ರಿ. ಲಕ್ಷ್ಮೀ ತರು ಉದ್ದಲ್ಲಿ ಐತಲ್ಲ, ಮೂಲೆಯಾಗ ಐತಿಲ್ಲ, ಎಲ್ಲಿ ಸಣ್ಣ ಲಕ್ಷ್ಮೀ ತರು ಆಗಲೇ ಹರ್ಕೊಂಡ್ ಬಂದಿಲ್ಲಿ. ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಮೊನ್ನೆ ನಮ್ಮ ಓಣಿ ಒಳಗೆಲ್ಲ ಹಂಚಿದೀವಿ ನೋಡಿ. ನಮ್ಮ ವೆಡ್ಡಿಂಗ್ ಆನಿವರ್ಸರಿ ದಿವಸ ಇದನ್ನ ಮನೆಗೆ ಹಂಚಿದ್ವಿ. ಇದರ ಮಹತ್ವವನ್ನು ಹೇಳಿದ್ವಿ. ಶ್ರೇಷ್ಠ ಕ್ಯಾನ್ಸರ್ ನಿವಾರಕ, ಅತ್ಯಂತ ಶ್ರೇಷ್ಠ ಕ್ಯಾನ್ಸರ್ ನಿವಾರಕ. ಈಗ ಯಾರಿಗಾದ್ರು ಕ್ಯಾನ್ಸರ್ ಬಂದಿದ್ರು ಇದರ ಎಲೆಗಳನ್ನ ತಿನ್ಬಹುದು. ಕ್ಯಾನ್ಸರ್ ಬರಬಾರ್ದಂತ ಯಾರಿಗಿದ್ರ ಇದರ ಎಲೆಗಳನ್ನ ಕಷಾಯ ರೂಪದಲ್ಲಿ ದಿವಸ ಸೇವನೆ ಮಾಡಿದ್ರ ಅಂತಂದ್ರ ಕ್ಯಾನ್ಸರ್ ನಿಮ್ಮ ಸನೇಕನು ಬರುವುದಿಲ್ಲ. ಅವ್ನು ಸ್ವಲ್ಪ ಈ ಕಡೆ ಕುಂದ್ರ ಅಂತ ಹೇಳಿ ಈ ಕಡೆ ಹೇಳ್ಕೊಂಡ್ರು. ಆಮೇಲೆ ಇದು ಶರಪುಂಕ ಅಂತ ಕರಿತೀವಿ. ರೋಡ್ ಸೈಡ್ ಬೆಳೆದಿರ್ತೈತಿ. ಇದು ಗುಲಾಬಿ ಕಲರ್ ಹೂ ಆಗಿರ್ತೈತಿ, ನೋಡ್ಬೋದು. ಒಂದು ಇಷ್ಟೇತ ಗಿಡ ಬೆಳೆದಿದ್ದು ನೋಡ್ರಿ, ಶರಪುಂಕ ಅಂತ ಕರಿತೀವಿ. ಇದು ಹೆಂಗೆ ಕಂಡಿಡಿದಪ್ಪ ಅಂತಂದ್ರೆ, ಹೌದು ಸ್ವಲ್ಪ ಇದು ಎಲ್ಲಿ ಹಿಂಗೆ ತಗೊಳ್ಳೋದು, ಜಗ್ಗಿದ್ರಪ್ಪ ಅಂತಂದ್ರೆ ಒಂದು ಕಡೆ ಬಾಣದಂತ ಎಲ್ಲಿ ಬರ್ತೈತಿ. ಶರಪುಂಕ ಅಂತ ಕರಿತೀವಿ. ಅದ್ರ ಹೆಸರೇನು? ಶರಪುಂಕ ಅಂತ ಕರಿತೀವಿ. ಲಿವರ್ ಕ್ಯಾನ್ಸರ್
ಲಿವರ್ ಸಂಬಂಧಪಟ್ಟಂತ ಕುಡಿದು ಲಿವರ್ ಹಾಳಾಗಿರಲ್ಲ ಅಂಥವರಿಗೆ ಬಹಳಷ್ಟು ಶ್ರೇಷ್ಠವಾದಂಥ ಔಷಧಿ. ಆಮೇಲೆ ಇದು ಬಂದ್ರೆ ಅಮೃತ ಬಳ್ಳಿ, ಹೆಸರಿಗೆ ತಕ್ಕಂಗ ಅಮೃತನೇ ಇದೆ. ಇದರ ಎಲೆ ಕಷಾಯವನ್ನಾಗಿರ್ಬೋದು, ರಸವನ್ನಾಗಿರ್ಬೋದು ದಿವಸ ತೆಗೆದುಕೊಳ್ಳುವುದರಿಂದ ಲಿವರ್ ಫಂಕ್ಷನ್ ಸುಧಾರಣೆ ಆಗ್ತೈತಿ, ಯಾವುದೇ ರೋಗ ಬರುವುದಿಲ್ಲ. ಅದಕ್ಕಿಂತ ಮಹತ್ವವಾಗಿ ಮಕ್ಕಳಿಗೆ ಮೇದ್ಯ ರಸಾಯನ ಅಂತಂದ್ರೆ, ಮೇದ್ಯ ರಸಾಯನ ಅಂತಂದ್ರೆ ಮೆದುಳಿನ ಶಕ್ತಿ ಬಹಳಷ್ಟು ವಂಡರ್ಫುಲ್ ಆಗಿ ಡೆವಲಪ್ ಆಗುವಂಥದ್ದು. ಇದನ್ನ ದಿವಸ ನಾವು ಮಕ್ಕಳಿಗೆ ಕೊಟ್ಟಿವಪ್ಪ ಅಂತಂದ್ರೆ ಅವರ ನೆನಪಿನ ಶಕ್ತಿ ಹೇಳಿದಾಗೆ. ಯೋಗ ಅಂತಂದ್ರೆ ಅಷ್ಟಾಂಗ ಯೋಗ, ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಅಂಥೇಳಿ. ಯಮ ಅಂತಂದರೆ ನಮ್ಮಲ್ಲಿ ಒಳ್ಳೆಯ ಗುಣಗಳನ್ನು ಬೆಳೆಸಿಕೊಂಡು ನಮ್ಮಲ್ಲಿ ಸ್ವಯಂ ಶಿಸ್ತನ್ನು ಬೆಳೆಸಿಕೊಳ್ಳುವಂಥದ್ದು. ನಿಯಮ ಅಂತಂದರೆ ರೂಲ್ಸ್, ಸಮಾಜದಲ್ಲಿ ನಾವು ಕೆಲವೊಂದು ನಿಯಮಗಳನ್ನು ಪಾಲಿಸುತ್ತಾ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡ್ತಕ್ಕಂಥದ್ದು. ಆಸನ ನಾವೀಗ ಮಾಡಿರ್ತಕ್ಕಂಥದ್ದು. ಪ್ರಾಣಾಯಾಮ ಉಸಿರಾಟನ ಮೇಲೆ ಇರ್ತಕ್ಕಂಥ ಒಂದು ಹತೋಟಿ. ಆಸನ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಹಲವಾರು ಆಶೆ ಆಕಾಂಕ್ಷೆಗಳಿಂದ ದುರಭ್ಯಾಸಗಳಿಂದ ಮನಸ್ಸನ್ನು ನಿಧಾನವಾಗಿ ಹಿಂದಕ್ಕೆ ಕರೆಸಿಕೊಳ್ಳುವಂಥದ್ದು. ಪ್ರತ್ಯಾಹಾರ ಧಾರಣ, ಒಂದು ವಿಷಯದ ಮೇಲೆ ಒಂದು ವಿಷಯದ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸ್ತಕ್ಕಂಥದ್ದು. ಧಾರಣ ಧ್ಯಾನ, ಅದೇ ವಿಷಯವಾಗಿ ಆಳವಾಗಿ ಚಿಂತನೆಯನ್ನು ಮಾಡ್ತಕ್ಕಂಥದ್ದು. ಸಮಾಧಿ ಅಂತಂದರೆ ಕೊನೆಯದಾಗಿ ಆ ವಿಷಯವೇ ನಾವಾಗ್ತಕ್ಕಂಥದ್ದು. ವಿದ್ಯಾರ್ಥಿ ದಶೆಯಲ್ಲಿ ಹೇಳಬೇಕಂತಂದರೆ ಯಮ ನಿಯಮಗಳು ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸ್ತಕ್ಕಂಥದ್ದು. ಯಮ SAAB ಅಂತ ಕರಿತೀವಿ. ಸತ್ಯ, ಅಸ್ಥೇಯ, ಅಪರಿಗ್ರಹ, ಅಹಿಂಸಾ, ಆಮೇಲೆ ಬ್ರಹ್ಮಚರ್ಯ ಅಂತ ಕರಿತೀವಿ. ಸತ್ಯವನ್ನು ನುಡಿಯುವಂಥದ್ದು, ಅಸ್ಥೇಯ ಕಳ್ಳತನ ಮಾಡದಿರ್ತಕ್ಕಂಥದ್ದು, ಅಪರಿಗ್ರಹ ನಮಗೆ ಎಷ್ಟು ಬೇಕೋ ಅಷ್ಟೇ ವಸ್ತುಗಳನ್ನು ಸಂಗ್ರಹ ಮಾಡ್ತಕ್ಕಂಥದ್ದು, ಅಹಿಂಸಾ ಮತ್ತೊಬ್ಬರಿಗೆ ಹಿಂಸೆಯನ್ನು ಮಾಡ್ತಿರ್ತಕ್ಕಂಥದ್ದು, ಕೊನೆಯದಾಗಿ ಬ್ರಹ್ಮಚರ್ಯ. ಈ ರೀತಿ 5 ಬರ್ತಾ ಇದ್ದಾವೆ. ಆಮೇಲೆ ಇನ್ನು ನಿಯಮದಲ್ಲಿ ಮತ್ತೆ 5 ಬರ್ತಾ ಇದ್ದಾವೆ. ತಪಸ್ಸು, ಈಶ್ವರ ಪ್ರಣಿಧಾನ, ಶೌಚ, ಸಂತೋಷ, ಸ್ವಾಧ್ಯಾಯ ಅಂಥೇಳಿ. ತಪಸ್ಸು ಅಂತಂದರೆ ಒಂದು ವಿಷಯದ ಕುರಿತು ಆಳವಾಗಿ ಚಿಂತನೆ ಮಾಡ್ತಕ್ಕಂಥದ್ದು. ಈಶ್ವರ ಪ್ರಣಿಧಾನ ಅಂತಂದರೆ ದೇವರ ಧ್ಯಾನ ಮಾಡ್ತಕ್ಕಂಥದ್ದು. ಸ್ವಾಧ್ಯಾಯ ಸ್ವಂತ ಅಧ್ಯಯನ ಮಾಡ್ತಕ್ಕಂಥದ್ದು ಎಂಬ ರೀತಿಯಲ್ಲಿ ನಾವಿಲ್ಲಿ ತೆಗೆದುಕೊಳ್ಬೇಕಾಗ್ತದೆ. ಸ್ವಾಧ್ಯಾಯ, ಶೌಚ, ಸಂತೋಷ. ಶೌಚ ಅಂತಂದರೆ ಸ್ವಚ್ಛತೆಯನ್ನು ಕಾಪಾಡ್ಕೊಳ್ತಕ್ಕಂಥದ್ದು. ಸಂತೋಷ ಅಂತಂದರೆ ಸಂತೃಪ್ತ ಭಾವನೆಯಿಂದ ಇರತಕ್ಕಂಥದ್ದು. ಈ ರೀತಿಯಾಗಿ ಯಮ ನಿಯಮಗಳನ್ನು ಪಾಲಿಸ್ತಕ್ಕಂಥದ್ದು ಯೋಗ ಎಂಬತಕ್ಕಂತಹ ಒಂದು ಸಾಧನೆಯನ್ನು ಮಾಡುವ ನಿಟ್ಟಿನಲ್ಲಿ ಬಹಳಷ್ಟು ಮಹತ್ವವನ್ನು ಪಡೆದುಕೊಂಡಿದೆ.